ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಬಂದುಬಿಟ್ಟು ಮಕ್ಕಳಿಗೆ ಈಗ ಯಾವುದಾದ್ರೂ ಬರೀ ಟ್ಯೂಷನ್ನಲ್ಲಿ ಹಾಗೆ ಸ್ಕೂಲಲ್ಲಿ ಬರೀ ಓದೋದ್ರ ಜೊತೆನೇ ಅದರ್ ಆ್ಯಕ್ಟಿವಿಟೀಸ್ ಏನಾದರೂ ಇದ್ದರೆ ಅದರಲ್ಲೂ ಕೂಡ ಮಕ್ಕಳನ್ನು ನಾವು ಹೇಗೆಲ್ಲ ತಯಾರಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮೂರಲ್ಲಿ ಈ ದಸರಾ ಹಬ್ಬಕ್ಕೆ ವಿಶೇಷವಾಗಿ ಮಕ್ಕಳಿಗೆ ವಚನ ಸ್ಪರ್ಧೆಗಳನ್ನು ಇಡ್ತಾರೆ. ಅದರಲ್ಲೂ ಕೂಡ ಕನ್ನಡ ಅಂತ ಬಂದ್ರೇ ಮಕ್ಕಳಿಗೆ ಓದೋದು ಬರೆಯೋದು ತುಂಬಾ ಕಷ್ಟನೇ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ಈ ವಚನ ಸ್ಪರ್ಧೆಗಳಲ್ಲಿ ಭಾಗವಹಿಸೋದು ಅಂದರೆ ಇನ್ನೂ ಕಷ್ಟ ಅನ್ನೋ ಥರ ಆಗಿಬಿಟ್ಟಿದೆ. ಬಟ್ ನಾವು ಚಿಕ್ಕವರಿದ್ದಾಗಿಂದನೂ ಇದು ನಮ್ಮ ಊರಲ್ಲಿ ನಡೆದು ಬಂದಿರೋ ಅಂಥ ಪದ್ಧತಿ. ಎಲ್ಲ ಮಕ್ಕಳಿಗೂ ಕೂಡ ಅಪ್ ಟು ಫಸ್ಟ್ ಸ್ಟ್ಯಾಂಡರ್ಡಿಂದ ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ ಕೂಡ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಮಕ್ಕಳಿಗೆಲ್ಲರಿಗೂ ಕೂಡ ವಚನ ಸ್ಪರ್ಧೆ ವಿತ್ ಮೀನಿಂಗ್ ಕೂಡ ಇರುತ್ತೆ ಹೈಸ್ಕೂಲ್ ಮಕ್ಕಳಿಗೆ. ಬಟ್ ಲೋವರ್ ಸೆಕ್ಷನ್ ಮಕ್ಕಳಿಗೆ ತುಂಬ ಚಿಕ್ಕದಾಗಿ ಸರ್ವಜ್ಞನ ತ್ರಿಪದಿಗಳು, ಬಸವಣ್ಣನ ವಚನಗಳು ಈ ರೀತಿ ಇರುತ್ತೆ. ಹೈಸ್ಕೂಲಿಗೆ ಬಂದರೆ ಸರ್ವಜ್ಞನ ವಚನಗಳಿಗೆ ಮೀನಿಂಗು, ಹಾಗೆ ಬಸವಣ್ಣವರ ವಚನಗಳಿಗೆ ಮೀನಿಂಗು ಈ ರೀತಿ ಇದೆ. ಅದನ್ನೆಲ್ಲ ಹೇಳ್ಕೊಂಡು ಅದಾಗಿದ ನಂತರ ಅದರಲ್ಲಿ ಮಕ್ಕಳನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವುದೇ ರೀತಿಯಾದಂಥ ಮಕ್ಕಳು ಗುಕ್ಕಬಾರ್ದು, ಒಂದು ಶಬ್ದದ್ದು ಕೂಡ ಅವರು ಮಿಸ್ಟೇಕ್ ಮಾಡಬಾರ್ದು, ಯಾವುದೇ ಒಂದು ಪದಗಳನ್ನು ಅವರು ತಪ್ಪಾಗಿ ಹೇಳಿದರೂ ಕೂಡ ಅದು ತಪ್ಪಾಗೇ ಇರುತ್ತೆ. ಈ ರೀತಿ ಬಹಳಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ. ನಾವು ಚಿಕ್ಕವರಿಂದಾಗಿಂದನೂ ಕಂಪಲ್ಸರಿ ನಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ವರ್ಷಕ್ಕೆ ಒಂದಾದರೂ ನನಗೆ ಪ್ರೈಸಸ್ ಇದ್ದೇ ಇರ್ತಿತ್ತು. ಬಟ್ ಆವಾಗ ಲಿಮಿಟ್ ಇರಲಿಲ್ಲ, ಇವಾಗ ಲಿಮಿಟ್ ಇದೆ. ಒಂದು ಸ್ಕೂಲಿಂದ 3 ಮಕ್ಕಳು ಮಾತ್ರ ಅವರು ಸೆಲೆಕ್ಟ್ ಮಾಡಿಕೊಂಡು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಆದರೂ ಕೂಡ ತುಂಬ ಸ್ಕೂಲ್ಸ್ ಆಗಿರೋದ್ರಿಂದ ಬಹಳಷ್ಟು ಮಕ್ಕಳೇ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಈಗ ಬೇರೆ ಸ್ಕೂಲ್ ಅಂದರೆ ಈಗ ನನ್ನ ಹತ್ರ ಬರೋ ಎಲ್ಲ ಸ್ಕೂಲ್ ಮಕ್ಕಳನ್ನು ಕೂಡ ನಾನು ಪ್ರಿಪೇರ್ ಮಾಡಿಬಿಟ್ಟು ನಾವು ಯಾವ ರೀತಿ ಮಾಡ್ಕೋತಿದ್ವಿ ಆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನಮಗೆ ಗೊತ್ತಿದೆ ಅಲ್ಲ, ಅದೇ ರೀತಿಯಲ್ಲಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡು ಆ ಒಂದು ಕೆಲಸವನ್ನು ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಆದಷ್ಟು ಮಕ್ಕಳಿಗೆ ವಚನಗಳನ್ನು ನಾನೇ ಬರೆದು ಕೊಟ್ಟಿದ್ದೀನಿ. ಸರ್ವಜ್ಞನ ತ್ರಿಪದಿಗಳು ಅಂತಲೇ ಹೇಳಿದ್ದಾರೆ. ಈ ಸರಿ 3 ನಿಮಿಷದಲ್ಲಿ ಹೇಳಬೇಕು ಅಂತ ಹೇಳಿದ್ದಾರೆ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನು, ಒಂದು ಕೂಡ ತಪ್ಪದೇನೆ ಇನ್ನೊಂದು ರಿಪೀಟ್ ಕೂಡ ಆಗಬಾರ್ದು. ಮಕ್ಕಳಿಗೆ ಸ್ಟೇಜ್ ಕರೇಜ್ ಒಂದು ಬರುತ್ತಲ್ವ, ಈ ನಿಟ್ಟಿನಲ್ಲಿ ಇಂಥದ್ದನ್ನೆಲ್ಲ ಮಾಡಿಸ್ಬೇಕು ನಮ್ಮ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನಾನು ಇದಕ್ಕೂ ಕೂಡ ಟೈಮ್ ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ಈಗ ಮಕ್ಕಳು ಟ್ಯೂಷನ್ಗೆ ಅಂತಂದರೆ ಮಕ್ಕಳು ದಿನ ಟ್ಯೂಷನಿಗೆ ಮಾತ್ರ ಬರ್ತಾಯಿದ್ರು. ಈಗ ರಜೆ ಕೂಡ ಬಂತು. ರಜೆ ಬಂದಿದ್ದ ನಂತರ ಮಕ್ಕಳು ಬಿಟ್ಟೇ ಬಿಡ್ತಾರೆ. ಅದ್ರ ಜೊತೆಗೆ ಈ ರೀತಿ ಆ್ಯಕ್ಟಿವಿಟೀಸ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಪೇರೆಂಟ್ಸ್ ಕೂಡ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡು ಇದರಲ್ಲೂ ಕೂಡ ನನಗೆ ಖುಷಿ ಇದೆ. ಆ್ಯಕ್ಚುಲಿ ಇದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ನಲ್ವ, ಆ ದಿನಗಳು ನನಗೆ ನೆನಪಿಸ್ಕೊಡೋದ್ರ ಜೊತೆಗೇ ಈ ರೀತಿ ಈಗ ನಮ್ಮ ಮಕ್ಕಳನ್ನು ಕೂಡ ನೋಡೋದು ಅದು ಒಂದು ಹೆಮ್ಮೆ ವಿಷಯ ಅಂತ ಅನಿಸುತ್ತಲ್ವ. ಅದಕ್ಕೋಸ್ಕರ ನಾನು ಮಕ್ಕಳನ್ನ ಜಾಯಿನ್ ಮಾಡಿಸಿ ಅವ್ರಿಗೆಲ್ಲ ಕಲಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹೇಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ರೀತಿ ಮಕ್ಕಳಿಗೆ ನಾವು ಅದರಲ್ಲೂ ಕೂಡ ಭಾಗವಹಿಸಿದ್ದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಮಕ್ಕಳಲ್ಲಿ ಒಂದು ಸ್ವಲ್ಪ ಭಯದ ವಾತಾವರಣನೂ ಕಡಿಮೆ ಮಾಡ್ಬೋದು, ಸ್ಟೇಜ್ ಕರೇಜು ಕೂಡ ಸಿಗ್ಬೋದು. ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಕೂಡ ನಾವು ಮುಂದೆ ಬರ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಲೆವೆಲ್ನ ಕೂಡ ನಾವು ಗ್ರೋ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇದೆಲ್ಲದೂ ಕೂಡ ನಾನು ಯಾವುದೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಬೇರೆ ಥರ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇದೆಲ್ಲದಕ್ಕೂ ಕೂಡ ಮಕ್ಕಳಿಗೆ ನಾನು ಅವ್ರಿಗೆ ಪ್ರೋತ್ಸಾಹ ನೀಡಿ ಇದನ್ನು ನೀವು ಮಾಡಿ ಅಂತ ಹೇಳಿ ಮಾಡಿಸ್ಕೊಳ್ತಾ ಇದ್ದೀನಿ. ಅದರಿಂದ ಮಕ್ಕಳು ಕೂಡ ಹೊರಗಿನ ಪ್ರಪಂಚಕ್ಕೆ ಸ್ವಲ್ಪ ಬೆರೀತಾ ಹೋಗ್ತಾರೆ. ಎಲ್ಲದರಲ್ಲೂ ಕೂಡ ಯಾವ ರೀತಿ ಇರುತ್ತೆ ಕಾಂಪಿಟೇಷನ್ ಅನ್ನೋದು ಅವ್ರಿಗೂ ಕೂಡ ತಿಳಿತಾ ಹೋಗುತ್ತೆ. ಬರೀ ಓದೋದು ಬರೆಯೋದು ಇದನ್ನು ಮಾತ್ರ ಕಲಿಸ್ಬಿಟ್ರೆ ಸರಿಯಲ್ಲ ಅಂತ ಅಂದ್ಕೊಂಡು ಇದನ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆಲ್ಲ ತಯಾರು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಯಾರು ಹೇಳ್ತೀರಿ ಫಸ್ಟು? ಎದ್ದೇಳಪ್ಪ ಬೇಗ, ಜೋರು ಇನ್ನು ಜೋರು ಹೇಳು. ಕೊಟ್ಟಿದ್ದು ಕೆಟ್ಟತ್ತೇನ ಬೇಡ,
ಆಗ ಬಾ ಈಗ ಎಷ್ಟದು 4 ಅಷ್ಟೇ ಬರ್ತಾವ ನಿನಗೆ? ನೆಕ್ಸ್ಟ್ ಇನ್ನು ಉಳಿದಿರೋರು ಪ್ರಿಪೇರ್ ಆಗೋ. ಅದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರೋರಿಗೆ ಇನ್ನೊಂದ್ಸರಿ ಸರಿಯಾಗಿ ಓದ್ಕೊ. ನೆಕ್ಸ್ಟ್ ನಿಹಾರಿಕಾ, ಸೇ ಲೌಡ್ಲಿ ಮಾ. ಕರೆದುಕೊಳ್ಳುವವನ ಧರ್ಮ ಒನ್ನಾಗದೆ ಬಿಡದು. ಕೊಟ್ಟಿದ್ದು ಕೆಟ್ಟತ್ತೇನ ಬೇಡ. ಬುತ್ತಿ ತಾತಿ ತ ಬಂದು ನೋಡದ ತಾಯಿ, ಇವು 3 ಸಿದ್ಧ ವೈರಿಗಳ ಸರ್ವಜ್ಞ. ಜಾತಿ ಈನನ ಮನೆಯ ಜೋದಿತ, ಈನವೇ ಜಾತಿ ಜಾತಿಯನ ಬೇಡ. ದೇವನುಳಿದಾಟ ಸರ್ವಜ್ಞ. ದೇವನುಳಿದಾತನೇ. ತನ್ಮಯ್, ನೆಕ್ಸ್ಟ್ ಯುವರ್ಸ್. Tell me how much you have learnt. Say loudly. ಒಂದೇ ಇರುತ್ತಿರಲು ಕುಲಗೋತ್ರಗಳ ನಡುವೆ ಸೇ ಫಾಸ್ಟ್. ಎತ್ತಣದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದಕ್ಕೆ ಕಟ್ಟುವುದು ಬುದ್ಧಿ ಸರ್ವಜ್ಞ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ವಿದ್ದಿರಲು ಬಂದು ನೋಡದ ತಾಯಿ, ಇವು 3 ಶುದ್ಧ ವೈರಿಗಳು ಸರ್ವಜ್ಞ. ನೆಕ್ಸ್ಟ್ ಅವಿಷ್ಟ. ಮತ್ತಿನ್ನು ಓದ್ಕೊಂಡಿಯಾ? ಇಷ್ಟೇನಾ? ಮುಂದಿನ ಇವತ್ತು 4 ರೆಡಿ ಆಗಿದ್ದೀರಿ. ಇನ್ನು ನಿನ್ನೆ ತಾನೇ ಬರ್ಸಿತ್ತು, ಹೌದಾ? ಆಲ್ರೆಡಿ ಈಗ 4 ಎಲ್ಲ ಪ್ರಿಪೇರ್ ಆಗಿರಿ ಅಂದರೆ ನೆಕ್ಸ್ಟ್ ನಾಳೆ ದಿನ ಮತ್ತೆ ಅಟ್ಲೀಸ್ಟ್ ಇನ್ನೂ 4 ಆದರೂ ರೆಡಿ ಆದರೆ ಇನ್ನು ನೆಕ್ಸ್ಟ್ ಡೇ ಇನ್ನೂ 4 12 ಹಾಕಿದ್ದೀನಿ, ಹೌದಾ? 3 ಮಿನಿಟ್ಸಲ್ಲಿ 12ಅಲ್ಲಿ ನೀವು ಎಷ್ಟಾದರೂ ಹೇಳಿ ಅಷ್ಟೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೇಳ್ಬಿಟ್ರೆ ಆಗೋಯ್ತು. ಸಂಡೇ ಅನ್ನೋಷ್ಟರಲ್ಲಿ ಕರೆಕ್ಟ್ ಟೈಮು, ಅದ್ರ ಜೊತೆ ವರ್ಡ್ಸ್ ಸರಿಯಾಗಿ ಕ್ಲಿಯರಾಗಿ ಹೇಳಬೇಕು, ಲೌಡ್ಲಿ ಸ್ವಲ್ಪ ಜೋರಾಗಿ ಹೇಳಬೇಕು. ಅಷ್ಟು ಕಂಪ್ಲೀಟಾಗಿ ಪ್ರಿಪೇರ್ ಮಾಡಿಕೊಡ್ರಿ. ಇನ್ನು 1 ವೀಕ್ ಟೈಮ್ ಇದೆ, ಏನೂ ಟಫ್ ಅಲ್ಲ, ಆರಾಮಾಗಿ ಈಸಿಯಾಗಿ ಓದ್ಕೋಬೋದು. ಗೊತ್ತಾಯಿತು? ಮಾಡ್ತೀರಾ? ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿರಿ. ಮತ್ತು ಇವ್ರು ಯಾರೂ ಇಲ್ಲ, ಪ್ರಣತಿ ಒಬ್ಳಲ್ರಿ ನಿನ್ನೆ ಹೇಳ್ಕೊಟ್ಟಿದ್ದು ಅದರಲ್ಲಿ. ರೀ ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು, ಆಪತ್ತು ಸುಖವು ಸರಿಯೆಂದು ಕೋಪಗೆ ಪಾಪವೆಲ್ಲಿರುವುದು ಸರ್ವಜ್ಞ. ಒಲೆಯಿಲ್ಲ ಅರಿದಂಗೆ. ನೆಕ್ಸ್ಟ್ ಎಲ್ಲಿದೆ ನೋಡ್ಕೊಡ್ರಿ. ಒಲೆಯಿಲ್ಲ ಅರಿದಂಗೆ, ಬಲವಿಲ್ಲ ಬಡವಂಗೆ, ತೊಲೆ ಕಂಬವಿಲ್ಲ ಗಗನಕ್ಕೆ, ಯೋಗಿಗೆ ಕುಲ ಎಂಬುದೇ ಇಲ್ಲ ಸರ್ವಜ್ಞ. ಸರ್ವಜ್ಞ ಎಂಬುವನು
ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ಸರ್ವರೊಳಗೊಂದೊಂದು ನುಡಿಗಳಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅನ್ನವನ್ನು ಇಕ್ಕುವುದು ಅವ್ರಿಗೆ ಕೊಡೋಕ್ಕೆ ಟೈಮ್ ಆಗಿದೆ ಅಲ್ಲಮ್ಮ ಇಲ್ಲಿ ಅದಕ್ಕಿದ್ ನೆಕ್ಸ್ಟ್ ಐತೆ ಹ್ಞೂ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಇನ್ನೊಂದ್ಸರಿ ಸರಿಯಾಗಿ ಓದ್ಕೊಡ್ರಮ್ಮ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ನಾನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಾವು ಮಕ್ಕಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಹಾಗೆ ಆ ಮಕ್ಕಳಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಿಂದನೂ ಯೋಚನೆ ಮಾಡಿ ಯಾವುದನ್ನು ಮಕ್ಕಳ ತಲೆಗೆ ತುಂಬೋದು, ಯಾವುದು ಆ ಮಕ್ಕಳಿಗೆ ಒಳ್ಳೆಯದು ಕೆಟ್ಟದ್ದು ಅಂತ ತಿಳ್ಕೊಂಡು ತುಂಬೋದು ತುಂಬಾ ಒಳ್ಳೆಯದು ಅಂತ ಅಂದ್ಕೊಂಡು, ಅದೇ ಥರನೇ ನಾನು ಕೂಡ ಏನು ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ತೋರಿಸೋದ್ರಿಂದ ಒಂದು ಐಡಿಯಾ ಸಿಗುತ್ತೆ. ಇದೇ ರೀತಿ ನೀವು ಕೂಡ ಫಾಲೋ ಮಾಡ್ಕೊಳ್ಳೋರು ಇರ್ತೀರಲ್ವ. ಸೊ ಎಷ್ಟೋ ಜನ ನನ್ನ ಟ್ಯೂಷನ್ ಕ್ಲಾಸಸ್ ಬಗ್ಗೆ ನೋಡಿ ನಾವು ಕೂಡ ನಿಮ್ಮ ಥರನೇ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತೀರಿ. ಸೊ ಅದಕ್ಕೋಸ್ಕರ ನನ್ನ ಐಡಿಯಾಸ್ ಏನಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ನೀವು ಕೂಡ ಈ ರೀತಿ ಯಾವುದೇ ಒಂದು ಸ್ಪರ್ಧೆಗಳಿಗೆ ಆಗಿರ್ಬೋದು, ಕಾಂಪಿಟೇಷನ್ಸ್ ಏನೇ ಬರಲಿ, ಅದಕ್ಕೆಲ್ಲ ಮಕ್ಕಳನ್ನ ನೀವೇ ಪರ್ಸ್ನಲ್ಲಾಗಿ ಅವ್ರಿಗೆ ಪ್ರೋತ್ಸಾಹ ನೀಡಿ ಮುಂದುವರೆದು ಕಳಿಸೋದ್ರಿಂದ ಆ ಮಕ್ಕಳು ಕೂಡ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಿಂದ ನಿಮಗೂ ಕೂಡ ಒಂದು ಒಳ್ಳೆಯ ಹೆಸರು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಶೇರ್ ಮಾಡ್ಕೊಂಡಿರೋದು. ಸೊ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಏನೇ ಡೌಟ್ ಇದ್ದರೂ ಏನೇ ಅನಿಸಿಕೆ ಇದ್ದರೂ ಕೂಡ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.